ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಗುರುವಾರ ಅಂದರೆ ಲಕ್ಷ್ಮಿಯ ವಾರ, ಸಾಯಿನಾಥರ ವಾರ ಹಾಗೂ ರಾಘವೇಂದ್ರ ಸ್ವಾಮಿ, ಈ ರೀತಿ ದತ್ತಾತ್ರೇಯ ತುಂಬಾ ಶಕ್ತಿದಾಯಕವಾಗಿರುವಂಥ ಭಗವಂತನನ್ನು ಆರಾಧನೆ ಮಾಡುವಂಥ ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಶ್ರೀ ಮಹಾಲಕ್ಷ್ಮಿಯನ್ನು ನಾವು ನೆನೆಸ್ಕೊಂಡು ಈ ದಿನ ಮಾಡುವಂಥ ಪರಿಹಾರ ಪೂಜೆಗಳು ನಮ್ಮ ಹಲವಾರು ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ಒಂದು ಲೋಟ ನೀರಿದ್ದರೆ ಸಾಕು, ಆ ನೀರಿನಲ್ಲಿ ಈ ಚಮತ್ಕಾರಿ ವಸ್ತುವನ್ನು ಹಾಕಿ ನಾವು ಇಡೋದ್ರಿಂದ ನಮ್ಮ ಸಮಸ್ಯೆಗಳು ಹಾಗೂ ವೈವಾಹಿಕ ಜೀವನ, ಸಾಂಸಾರಿಕ ಜೀವನದಲ್ಲಿ ಎಷ್ಟೋ ಏರಿಳಿತಗಳು ಹಾಗೂ ವ್ಯವಹಾರ ಮಾಡ್ತಾಯಿದ್ರೆ ಸಂಪಾದನೆ ಸರಿಯಾಗಿ ಆಗ್ತಾಯಿಲ್ಲ ಅಂತ ಹೇಳಿದ್ರೆ, ಮನೆಯಲ್ಲಿ ಗಜಿಬಿಜಿ ಜಾಸ್ತಿ ಇದ್ದರೆ, ಇದು ಎಲ್ಲದಕ್ಕೂ ಒಂದು ಪರಿಹಾರ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಅದನ್ನು ಸರಿಯಾದ ಸಮಯ ಹಾಗೂ ವಿಧಾನವನ್ನು ನಾವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಗುರುವಾರ ಯಾವಾಗಲೂ ಅಷ್ಟೇ ನೆನಪಲ್ಲಿಟ್ಕೊಂಡಿದ್ದೆ, ನೀವು ಪ್ರತಿನಿತ್ಯ ಸ್ನಾನ ಮಾಡುವ ನೀರಿಗೆ ಏಲಕ್ಕಿ ಹಾಗೂ ಹಳದಿಯನ್ನು, ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಗುರುಬಲ ಹಾಗೂ ಶುಕ್ರಬಲ ಗಟ್ಟಿಯಾಗುತ್ತೆ. ಯಾಕಂದರೆ ಗುರುಬಲ ಇದ್ದರೆ ಮನುಷ್ಯನಿಗೆ ಎಲ್ಲ ರೀತಿಯ ಗೆಲುವನ್ನು ಸಾಧಿಸ್ಕೊಳ್ಬಹುದು. ಶುಕ್ರ ನಮಗೆ ಬಲವಾಗಿ ಇದ್ದರೆ ಎಲ್ಲ ರೀತಿಯ ಕ್ಷೇತ್ರಗಳಲ್ಲೂ ಹೆಣ್ಣು ಮಕ್ಕಳಾಗಿರಬಹುದು, ಗಂಡು ಮಕ್ಕಳಾಗಿರಬಹುದು, ಬಯಸಿದಂಥ ಜೀವನವನ್ನು ನಡೆಸೋದಕ್ಕೆ ಸುಖಕರವಾಗಿ ಇರುವಂತೆ, ಅತಿ ಸಂತೋಷವಾಗಿ ಇರುವಂತೆ ಮಾಡುತ್ತೆ. ಇದನ್ನು ನೀವು ಫಾಲೋ ಮಾಡಬಹುದು. ಅಕಸ್ಮಾತ್ ಪ್ರತಿನಿತ್ಯ ನಮಗೆ ನೆನಪಿರೋದಿಲ್ಲ ಅನ್ನುವಂಥವರು ಗುರುವಾರದ ದಿನ ಆದರೂ ಏಲಕ್ಕಿಯನ್ನು ಹಾಗೂ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ ಇರುವಂಥ ದರಿದ್ರವನ್ನು ದೂರ ಮಾಡಿಕೊಳ್ಳಿ ಸ್ನೇಹಿತರೆ. ಅತ್ಯದ್ಭುತವಾಗಿರುತ್ತೆ. ಈ ದಿನಗಳಲ್ಲಿ ಹಳದಿ ಬಟ್ಟೆಗಳನ್ನು, ಯೆಲ್ಲೋ ಕಲರ್ ಬಟ್ಟೆಗಳನ್ನು ಹಾಕ್ಕೊಳ್ಳಿ. ಗುರುಬಲ ಜಾಸ್ತಿ ಇದ್ದಾಗ ಮನುಷ್ಯನಿಗೆ ಕೆಲಸ ಸಿಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ ಹಾಗೂ ಮುಖ್ಯವಾಗಿ ಚಿನ್ನವನ್ನು ತಗೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಚಿನ್ನ ಕಳ್ಕೊಳ್ಳುವಂಥದ್ದು ಸಂದರ್ಭ ಬರೋದಿಲ್ಲ. ಎಷ್ಟೋ ಜನಕ್ಕೆ ಕಷ್ಟಪಟ್ಟು ತಗೊಳ್ತಾರೆ, ಇಷ್ಟಪಟ್ಟು ಮಾಡಿಸ್ಕೊಂಡಿರ್ತಾರೆ, ಆದರೂ ಉಳಿಯೋದಿಲ್ಲ. ಅದು ಗಿರ್ವಿ ಸೇರಬಹುದು, ಕಳ್ತನ ಆಗಬಹುದು, ಏನೋ ಒಂದು, ಆದರೆ ಒಡವೆಗಳು ಉಳಿಯೋದಿಲ್ಲ. ಈ ಥರ ನೀವೇನಾದರೂ ಫಾಲೋ ಮಾಡೋದಿದ್ದರೆ ಪ್ರತಿನಿತ್ಯ ಗುರುಬಲ ದಿನದಿಂದ ದಿನಕ್ಕೆ ಗಟ್ಟಿಯಾದಾಗ ಚಿನ್ನವನ್ನು ಯಥೇಚ್ಛವಾಗಿ ತಗೊಳ್ಳುವಂಥ ಆ ಒಂದು ಸಮಯ ಅನ್ನುವಂಥದ್ದು ನಮಗೇನೆ ಕೂಡಿ ಬರುತ್ತೆ, ಒದಗಿ ಬರುತ್ತೆ. ಇನ್ನು ಮುಖ್ಯವಾಗಿ ಈ ದಿನ ನಿಮ್ಮ ಮನೆಯಲ್ಲಿ, ಮುಖ್ಯವಾಗಿ ನಾವು ಏಳಿಗೆ ಆಗೋದಕ್ಕೆ, ಸಂತೋಷವಾಗಿ ಇರೋದಕ್ಕೆ ಅಥವಾ ದುಃಖವಾಗಿ ಇರೋದಕ್ಕೆ ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗಿರುತ್ತೆ ನಮ್ಮ ಮನೆ. ಆ ಮನೆಯಲ್ಲಿ ನಾವು ಮಾಡುವಂಥ ಪರಿಹಾರಗಳು ಈ ರೀತಿ ಇದ್ದಾಗ ನಾವು ನೆಮ್ಮದಿಯನ್ನು ಕಂಡುಕೊಳ್ಬಹುದು. ಶುದ್ಧವಾದಂಥ ನೀರನ್ನು ತಗೊಳ್ಳಿ. ಪಂಚಭೂತಗಳಲ್ಲಿ ನೀರಿಗೆ ತುಂಬ ಮುಖ್ಯವಾಗಿ, ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ನೀರು ಬಹಳ ಮುಖ್ಯವಾಗಿರುವಂಥದ್ದು. ನೀರಿಗೆ ನೆನಪಿನ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಇದೆ. ಅದನ್ನು ನಾವು ಇಟ್ಕೊಳ್ಳೋದಕ್ಕೆ ಪ್ರತಿ ಮನೆಯಲ್ಲೂ ಕೂಡ ಕಳಶ ಪ್ರತಿಷ್ಠಾಪನೆ ಮಾಡೋದಕ್ಕೂ ನೀರನ್ನು ಇಟ್ಕೊಳ್ತೀವಿ. ನಮ್ಮ ಮನಸ್ಸಲ್ಲಿ ತುಂಬಾ ಒಳ್ಳೆಯ ಆಲೋಚನೆಗಳನ್ನು ಇಟ್ಟು ನೀರು ಕುಡಿಯೋದ್ರಿಂದ ಕೂಡ ಇಷ್ಟಾರ್ಥಗಳು, ಕೋರಿಕೆಗಳು ನೆರವೇರುತ್ತೆ. ಇನ್ನು ನೀರಿನಿಂದ ಮಾಡುವಂಥ ಪರಿಹಾರಗಳು ಶೀಘ್ರ ಫಲವನ್ನು ಕೊಡುತ್ತೆ. ಒಂದು ಗಾಜಿನ ಲೋಟವನ್ನು ತಗೊಂಡು ಅದರ ಒಳಗೆ ಶುದ್ಧವಾಗಿರುವಂಥ ನೀರನ್ನು ಹಾಕಬೇಕು. ಒಂದು ಮುಕ್ಕಾಲಷ್ಟು ನೀರನ್ನು ಹಾಕ್ಕೊಳ್ಳಿ. ಸಾಸುವೆ ತಂತ್ರ ಪರಿಹಾರಗಳಲ್ಲಿ ಮುಖ್ಯವಾಗಿ ನಮಗೆ ಶತ್ರುಗಳು ಇದ್ದರೆ, ಶತ್ರುಗಳು ಅಂದರೆ ನಮ್ಮ ಮನಸ್ಸಲ್ಲಿ ಭಯ ಹುಟ್ಟುವಂಥದ್ದು ಒಂದು ಶತ್ರು, ಆದರೆ ಹಲವಾರು ನಮ್ಮ ಅಕ್ಕಪಕ್ಕದಲ್ಲಿ
ನಮ್ಮ ಕೆಲಸದ ಜಾಗದಲ್ಲಿ ನಾವು ಮಾಡುವಂಥ ಕೆಲಸಗಳ ಕ್ಷೇತ್ರಗಳಲ್ಲಿ ಎಲ್ಲೇ ಇರಬಹುದು ಆ ಜಾಗಗಳಲ್ಲಿ ಎಲ್ಲವೂ ಕೂಡ ಈ ರೀತಿಯ ಕುತಂತ್ರಗಳು ಮಾಡ್ತಾಯಿದ್ರೆ ಸಾಸಿವೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಸಾಸಿವೆಯನ್ನು ನೀವು 1 ಸ್ಪೂನಷ್ಟು ತಗೊಳ್ಳಿ ಸ್ನೇಹಿತರೆ. ಈ ಸಾಸಿವೆ ಅನ್ನುವಂಥದ್ದು ಸರಳವಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ, ಬರೀ ಸಾಸಿವೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕಾಗದೇ ಇರುವಂಥವರು ಬಳಸುವಂಥದ್ದು ಸಾಸಿವೆ. ಏನೇ ದೃಷ್ಟಿ ದೋಷಗಳಾಗಿದ್ದರೂ ಒಂದರ ಮೇಲೆ ಒಂದು ಸಮಸ್ಯೆಗಳು ಒಬ್ಬೊಬ್ಬರಿಗೆ ಬರ್ತಾನೆ ಇರುತ್ತೆ. ಸಾಕಾಗಿದೆ ಈ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬೇಕು ಅಂತ ಬಯಸುವಂಥವರು ಸಾಸಿವೆಯನ್ನು ತಗೊಳ್ಳಿ. ಇನ್ನು 5 ರೂಪಾಯಿ ಕಾಯಿನ್ ಆದರೂ ತಗೊಳ್ಳಿ, ಅಥವಾ ನಿಮ್ಮ ಬಳಿ ಯಾವುದೇ ಕಾಯಿನ್ ಇದ್ದರೂ 1 ರೂಪಾಯಿ 2 ರೂಪಾಯಿ ಈ ಥರ ಇದ್ದರೂ ಕೂಡ ತಗೊಳ್ಬಹುದು. ಆ ಕಾಯಿನನ್ನು ತೊಳೆದಿದ್ದೇ ನಾವು ಲೋಹದ ಪರಿಹಾರವನ್ನು ಮಾಡಿಕೊಂಡಾಗ ಹಣಕಾಸಿಗೆ ಕೊರತೆ ಇರುತ್ತೆ ನೋಡಿ. ಎಷ್ಟು ದುಡಿದ್ರೂ ದರಿದ್ರ ತಪ್ಪಿಲ್ಲ, ಎಷ್ಟು ದುಡಿದ್ರೂ 1 ರೂಪಾಯಿ ಜೋಬಲ್ಲಿ ಇರೋದಿಲ್ಲ, ವಾಲೆಟಲ್ಲಿ ಇರೋದಿಲ್ಲ. ಯಾರಾದರೂ ಬಂದರೆ ನಮ್ಮ ಮನೆಗೆ ಅವ್ರಿಗೆ ಏನಾದರೂ ಮಾಡಿ ಇಡೋಣ ಅಂದರೂ ದುಡ್ಡಿಲ್ಲ, ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು ಅಂದರೂ ಹಣ ಇಲ್ಲ, ಈ ಥರ ಹೇಳ್ಕೊಳ್ತಾ ಇರ್ತೀವಿ ನೋಡಿ. ಅಷ್ಟು ದರಿದ್ರ ತುಂಬಿಕೊಂಡಿರುತ್ತೆ. ಅಂತಹವರು ಲೋಹದ ಪರಿಹಾರವನ್ನು ಮಾಡ್ಕೊಂಡ್ಬಿಡಿ. ಸಾಸಿವೆಯನ್ನು ಹಾಕಿ ತದನಂತರ ಆ ಕಾಯಿನನ್ನು ತೊಳೆದು ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು. ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಮನೆಯಲ್ಲಿ ಹಲವಾರು ತೊಂದರೆಗಳಿದೆ, ಕೆಲಸದ ಜಾಗದಲ್ಲಿ ಸಮಸ್ಯೆಗಳಿದೆ, ಆರೋಗ್ಯ ಸಮಸ್ಯೆಗಳಿದೆ, ಹಲವಾರು ನಾವು ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ದೀವಿ. ಏನೋ ಒಂದು ಚೆನ್ನಾಗಿ ದಾರಿಯನ್ನು ತೋರಿಸು ಅಂತ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಆ ಕಾಯಿನನ್ನು ಅದರಲ್ಲಿ ಹಾಕಿದ್ದೆ ಮನೆಯೆಲ್ಲ ಓಡಾಡಿಸಿ ನೀವು ಮಲಗುವಂಥ ತಲೆಯ ಒಂದು ಕೆಳಗಡೆ ಬರುವಂತೆ ಆ ತಲೆಯ ಮೇಲೆ ನಾವು ಇಟ್ಕೊಂಡು ಮಲ್ಕೊಳ್ಳುವಂಥದ್ದು. ಅಂದರೆ ನಾವು ಮಂಚದ ಮೇಲೆ ಮಲ್ಕೊಳ್ತಾ ಇದ್ದೀವಿ ಅಂದರೆ ನೀವು ಕೆಳಗಡೆ ಇಡಬಹುದು ನೆಲದಲ್ಲಿ, ತೊಂದರೆ ಏನೂ ಇಲ್ಲ. ಇಲ್ಲಾಂದರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಇಡಿ. ಯಾಕಂದರೆ ಕೈ ಕಾಲು ಆಡಿಸಿದಾಗ ಚೆಲ್ಲೋಗುತ್ತೆ ಅನ್ನುವಂಥ ಭಯ ಇರುತ್ತೆ. ಲಿಡ್ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ನೀವು ಮಾಡಿ ಮಲಗೋದ್ರಿಂದ ಏನಾಗುತ್ತೆ ಅಂದರೆ ನಾವು ನಿತ್ಯ ಸಮಸ್ಯೆಗಳಲ್ಲೇ ಒದ್ದಾಡ್ತಾ ಇರ್ತೀವಿ. ಆ ನೆಗೆಟಿವ್ ಅನ್ನುವಂಥದ್ದು ಇರುತ್ತೆ ನೋಡಿ, ಅದೆಲ್ಲವೂ ಕೂಡ ರಾತ್ರಿ ಪೂರ್ತಿ ಮನೆಯಲ್ಲಿ ಇರುವಂಥ ದರಿದ್ರವನ್ನು ಅಬ್ಸರ್ವ್ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಈ ಲೋಟದಲ್ಲಿ ಹಾಕಿರುವಂಥ ನೀರು ವಸ್ತುಗಳು. ಅದಕ್ಕೆ ಈ ಥರ ಮಾಡ್ಕೊಳ್ಬೇಕು. ಮಾರನೆಯ ದಿನ ಅದರಲ್ಲಿ ಹಾಕಿರುವಂಥ ಕಾಸನ್ನು ಯಾರಿಗಾದರೂ ದಾನ ಮಾಡಿ, ಇನ್ನು ಮಿಕ್ಕಿದ ನೀರು ಎಲ್ಲಾದರೂ ಹಾಕಿ ಗಿಡ ಮರಗಳ ಹತ್ರ, ನೀರ ಹತ್ರ ಎಲ್ಲೋ ಹಾಕಿ ಬಂದರೆ ಆಯಿತು.